ನಿಂತ್ಕೊಂಡ್ಬಿಡಪ್ಪ. ಬನ್ನಿ. ಇದನ್ನೇನಂತಾರೆ? ಚೌರಿ. ಇದು ಬಿಲ್ಲೆ ಜಡೆ ಇದೆಯಲ್ಲ, ಈ ಬಿಲ್ಲೆ ಜಡೆ ಇವಾಗ ಇವಳಿಗೆ ಆ್ಯಕ್ಚುಲಿ ಇದು ನನ್ನ ಸೈಜ್, ಸರಿನಾ? ನಾನು ಹಾಕಿದ್ರೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ, ಅದು ಅಷ್ಟೇ ಸೈಜಿಗೆ ಬರ್ತದೆ. ಇವಳಿಗೆ ಹಾಕಿದ್ರೆ ಹಿಂಗೆ ಬರಬಾರ್ದು, ಕರೆಕ್ಟಾಗಿ ಇವಳಿಗೆ ಇಲ್ಲಿಗೆ ಇರುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಶೋರ್ ಇಟ್ ಇಸ್ ಓನ್ಲಿ ಟೇಕ್. ಇದೆಲ್ಲ ನೀನು ಆರಾಮಾಗಿ ಕೂತ್ಕೊಂಬರಿ ಒಂದು ನಿಮಿಷ. ಏನಕ್ಕೆ ಹಂಗೆ ಅಂದರೆ ಇದು ತುಂಬ ಇದ್ದರೆ ನೋಡು ಕಾಲಿಗೆಲ್ಲ ಸಿಕ್ಕಾಗುತ್ತೆ. ಇದು ಎಕ್ಸಾಕ್ಟ್ಲಿ ಇಷ್ಟಿರಬೇಕು. ಕುತ್ಕೋ ಇವಾಗ. ಈ ರೂಲ್ಸ್ ಏನೇನು ಹೇಳ್ತೀವೋ ಅದು ಇಷ್ಟನ್ನು ಫಾಲೋ ಮಾಡಬೇಕು, ಇಲ್ಲ ಅಂತಂದರೆ ನಮಗೆ ತುಂಬ ಕಷ್ಟ. ನೀವು ರೆಡಿಯಾಗಿ ಬಂದಿರ್ತೀರ, ನಾವು ಸ್ಟೇಜ್ ಮೇಲೆ ಹತ್ಸೋದೇ ಇಲ್ಲ, ಆಯಿತಾ? ಏನೇನೋ ಹಾಕೊಂಬಂದಿರ್ತೀವಿ. ಇದಕ್ಕೆ ಈ ಥರದ್ದು ಒಂದು ಟೇಪ್ ತೊಗೊಂಡು ಕಟ್ಬಿಟ್ರೆ ಆಯ್ತಾ? ಸರಿ. ಒಳಗಡೆ ಏನಪ್ಪ ಅಲ್ಲಿ ಜಡೆ ಅಲ್ಲ, ಆಮೇಲೆ ಜಡದಕ್ಕೆ ಎಲ್ಲದಕ್ಕೂ ಇದೆ, ಇದು ಒಳಗಡೆನೆ ಬರುತ್ತೆ ದಾರ. ಅದನ್ನು ಕಟ್ಕೊಂಡು ಹೋದ್ರೆ ಇದಲ್ಲ. ಆಮೇಲೆ ಡಾನ್ಸ್ ಎಲ್ಲ ಆದಮೇಲೆ ಅಂದರೆ ಮೇಕಪ್ ಎಲ್ಲ ಆದಮೇಲೆ ಇದನ್ನು ಡ್ರೆಸ್ ಹಾಕ್ಕೊಂಡಿರ್ತೀರಲ್ಲ, ಸೊಂಟದ ಬೆಲ್ಟಿಗೆ ಕಟ್ಟಿದ್ರೆ ಇದು ಹಿಂಗೆ ಆಡೋದು. ನಮಗೆ ಡಾನ್ಸ್ ಮಾಡೋಕ್ಕಿಂತ ಮುಂಚೆ ರೋಡಲ್ಲಿ ಅಥವಾ ಮನೆಯಲ್ಲೆಲ್ಲ ಫಂಕ್ಷನ್ ಇದ್ದರೆ ಹಿಂಗೆ ಅಲ್ಲಾಡ್ತಿದ್ರೆ ಲಕ್ಷ್ಮ ಕಾಣ್ತಿಲ್ಲ ಅಲ್ವಾ? ಗರ್ಲ್ಸ್ ನಂಗೆ ಗೊತ್ತು ಏನೇನು ಇಷ್ಟ ಆಗುತ್ತೆ. ಆದರೆ ಡಾನ್ಸ್ ಮಾಡಬೇಕಾದ್ರೆ ಈಗ ಅಲ್ಲಾಡ್ಸೋಕ್ಕಾಗಲ್ಲ. ಒಂದ್ಸಲಿ ಒಬ್ಳಿಗೆ ರೌಂಡ್ ಹೋದ್ರೆ ಇನ್ನೊಂದು ಮುಖಕ್ಕೆ ರಾಕ್ ತಗೊಂಡಿದ್ದು ಅವಳು ಡ್ಯಾನ್ಸ್ ಮಾಡೋದ್ಬಿಟ್ಟು ಇನ್ನೆಲ್ಲ ಮಾಡ್ತಾರೆ. ಓಕೆನಾ? ಸೊ ಇದನ್ನು ಹಿಂಗೆ ಇಟ್ಬಿಟ್ಟು ಸೊಂಟದ ಬೆಲ್ಟ್ ಹಾಕಿ. ಮುಂಚೆನೇ ಏನು ಹೇಳಬೇಕು ಅಂತಂದರೆ ಕಟ್ಟಿಬಿಡಿ, ಅದು ಬೀಳಲ್ಲ. ಅಕಸ್ಮಾತ್ ಬಂದ್ಬಿಡುತ್ತೆ ಅನ್ನೋಗಿದ್ರೆ ಈ ಥರ ಇನ್ನೊಂದು ಬ್ಲ್ಯಾಕ್ ಥರ ಕ್ಲೀನಾಗಿ ಸುತ್ತಬಿಡಿ, ಅವಾಗ ಇದು ಬರೋದಿಲ್ಲ. ಈಗ ಯಾವಾಗ ಸ್ವಲ್ಪ ಮೇಲೇ ಇರಲಿ ಆದಷ್ಟು. ಇದನ್ನ ಉಪ್ಪ ಮುಚ್ಚಿದ್ರೆ ಮುಂದೆ ಕಾಣಿಸ್ಬೇಕು. ಅವ್ರು ಡ್ಯಾನ್ಸ್ ಮಾಡ್ತಾರಲ್ವಾ, ಆಗ ಉಪ್ಪ ಮುಚ್ಚು ಉಪ್ಪ ಕಾಣಿಸ್ಬೇಕು.
ಯೂಪಿನ್ ಜಾಸ್ತಿನೇ ಹಾಕಿ ಅದು ಬೀಳಲ್ಲ. ಸ್ವಲ್ಪ ಜಾಸ್ತಿನೇ ಹಾಕಿ ಯೂಪಿನ್ನು ಕಡಿಮೆ ಮಾತ್ರ ಹಾಕ್ಬೇಕು. ಅಲ್ವಾ ಹಿಂಗೆ ತಿರ್ಸ್ಕೊಂಡು ತೋರ್ಸಮ್ಮ. ಅವತ್ತು ಯೂಪಿನ್ ಚುಚ್ಚ ತೋರಿಸ್ತಾ ಇದೆ. ಅಮ್ಮ ಇದು ಮಹಾ ಇಂಪಾರ್ಟೆಂಟ್ ವಿಷಯ ಇದು. ಇದನ್ನು ನಾವು ಬನ್ ಅಂತೀವಿ. ಈ ಬನ್ನು ಹಿಂಗೆ ಮೇಲಕ್ಕೆ ಹಾಕಿದ್ರೆ ಹಿಂಗೆ ಕರೆಕ್ಟಾಗಿರುತ್ತೆ. ಈ ಬನ್ನು ಹಾಕೋಕ್ಕಿಂತ ಮುಂಚೆ ಒಂದು ಅಪ್ಪತ್ತಿನ ಹಾಕಿದ್ರಲ್ಲ, ಇದು ಹಾಕಿದ್ಮೇಲೆ ಹಾಂ ಆಯ್ತಾ. ಇದು ಬನ್ನನ್ನು ನೀವೇನಾದರೂ ಇವಾಗ ಹಿಂಗೆ ಕಾಣಿಸ್ತಿದೆ ತುಂಬ ಮೇಲಿದೆ ಅಂತ ಇಲ್ಲೆಲ್ಲರೂ ಕೆಳಗೆ ಹಾಕೊಂಡ್ರೆ ಈ ಪ್ರೋಗ್ರಾಮಿಗೆ ಬರೋ ಅಷ್ಟೊಂದು ಅದು ಇಲ್ಲೆಲ್ಲೋ ಇರುತ್ತೆ. ಇದನ್ನು ಮೇಲೆ ಹಾಕಿದ್ರು ಹಿಂಗೆ ಎತ್ತಿದ್ರೆ ಬಂದು ಕಾಣಿಸ್ಬೇಕು. ಆವಾಗ ನೀವು ಬರೋ ಅಷ್ಟೊತ್ತಿಗೆ ಅದು ಸೆಟ್ಲ್ ಆಗುತ್ತೆ. ಇಟ್ ಶುಡ್ ನಾಟ್ ಕಮ್ ಡೌನ್. ಹಿಂಗೆ ಎತ್ತಿದಾಗ ಹೂವು ಕಾಣಿಸ್ಬೇಕು. ಸರಿ, ಇದೆಲ್ಲ ಯೂಪಿನ್ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಎತ್ತಿ ಬನ್ನಿ, ಆದಷ್ಟು ಎತ್ಬಿಟ್ಟು ಇಲ್ಲಿ ಮಾಮೂಲಿ ಹೇರ್ ಪಿನ್ಸ್ ಹಾಕ್ಬಿಡಿ. ಅವಾಗ ಅದು ಜಾರಲ್ಲ ಕೆಳಗಡೆ. ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ಇರುತ್ತೆ. ಸ್ವಲ್ಪ ನಾವು ತಪ್ಪು ಮಾಡಿ 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 ಏನು ಕರೆಕ್ಟ್ ಅಂತ ಅರ್ಥ ಮಾಡ್ಕೊಂಡಿದ್ರೆ ನೀವು ತಪ್ಪು ಮಾಡಿ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಓಕೆನಾ? ಅದೇ ದೊಡ್ಡವರು ನಿಮಗೂ ಡಿಫ್ರೆನ್ಸ್. ಇದೇನಾಗುತ್ತೆ ಅಂದರೆ ಈ ಹೂವು ಗೀವ ಎಲ್ಲ ಹಾಕಿ ಆಮೇಲೆ ಜ್ಯುವೆಲ್ರಿ ಹಾಕ್ಬೇಕಾದ್ರೆ ಜ್ಯುವೆಲ್ರಿ ಹಾಕೋಕೆ ಇದನ್ನು ಎತ್ತಬೇಕಾಗತ್ತೆ. ಸೊ ಆಂಟಿ ಏನು ಮಾಡಿದ್ದಾರೆ, ಇಷ್ಟು ರೆಡಿ ಆಗೋದು ಜ್ಯುವೆಲ್ರಿ ಹಾಕ್ತಾ ಇದ್ದಾರೆ. ಸೊ ದಟ್ ಈಸಿ ಆಗೋಗ್ಲಿ. ಮೇಕಪ್ ಇದನ್ನು ಹಾಕಿ ಆಮೇಲೆ ಮೇಕಪ್ ಮಾಡಿ ಆಮೇಲೆ ಮೇಕಪ್ಪಿಗೂ ಮೇಕಪ್ ಮಾಡಿ ಆಮೇಲೆ ಮತ್ತು ಇದು ಮೇಕಪ್ ಫೌಂಡೇಶನ್ ಹಾಕೋದು ಏನೇ ಕ್ರೀಮ್ ಹಚ್ಚಬೇಡಿ. ಫೇರ್ನೆಸ್ ಕ್ರೀಮ್ ಏನು ಹಚ್ಚಬೇಡಿ, ಗೋಲ್ಡ್ ಕ್ರೀಮ್ ಏನು ಹಚ್ಚಬೇಡಿ. ತುಂಬ ಸ್ವೆಟ್ ಆಗ್ತಾರಲ್ಲ ಅಂಥ ಮಕ್ಕಳು ಅದು ಮ್ಯಾಮ್ ಅದು ಕಲರ್ ಇದೆಯಲ್ಲಮ್ಮ, ಇದನ್ನು ನಾವು ಪ್ಯಾನ್ ಸ್ಟಿಕ್ ಅಂತ ಕರಿತೀವಿ. ಇದು ನೀವು ಮದುವೆಗೆಲ್ಲ ಲ್ಯಾಕ್ಮೇಲೆ ಹಚ್ಕೊಂಡಿದ್ದೀರಲ್ಲ ಅದಲ್ಲ. ದಿಸ್ ಈಸ್ ಓನ್ಲಿ ಫಾರ್ ಭರತನಾಟ್ಯಂ. ಅರ್ಥ ಆಯ್ತಾ? ಇದು ಪ್ಯಾನ್ ಸ್ಟಿಕ್ಕಲ್ಲಿ ಇದು ನಂಬರ್ ಇರುತ್ತೆ ಇದರೊಳಗಡೆ 26 ಅಂತ. ಈ 26ನ ಡಾರ್ಕ್ ಆಗಿ ಇವಾಗ ಆಂಟಿ ಹಚ್ಚಿದ್ರಲ್ಲ ಹಂಗೆ. ಆಮೇಲೆ ಇದನ್ನೆಲ್ಲನೂ ಸ್ಪಾಂಜಲ್ಲಿ ಎಲ್ಲ ಒರ್ಸೋಕ್ಕಾಗಲ್ಲ, ಕೈನಲ್ಲೇ ಸ್ಪ್ರೆಡ್ ಮಾಡಬೇಕು. ಸೊ ಇದನ್ನು ನೀಟಾಗಿ ಹಿಂಗೆ ಹಚ್ಚಿದಾಗ ಎಲ್ಲೂ ಈ ಥರ ಪ್ಯಾಚಸ್ ಬರಬಾರ್ದು. ಯು ಶುಡ್ ಸ್ಪ್ರೆಡ್ ಇಟ್ ಪ್ರಾಪರ್ಲಿ. ಅದು ನೀಟಾಗಿ ಎಲ್ಲ ಕಡೆ, ಎಸ್ಪೆಷಲಿ ಈ ಪಾರ್ಟ್ ಇರುತ್ತಲ್ಲ, ನಮಗೆಲ್ಲ ಹಿಂಗೆ ಡಾರ್ಕ್ ಇದ್ರೂ ಇದನ್ನು ಹಚ್ಚಿದ ತಕ್ಷಣ ಸ್ಪ್ರೆಡ್ ಮಾಡಿಬಿಡ್ತೀವಿ. ಅದು ನೀಟಾಗಿ ಎಲ್ಲಾಗಿ ಒಂದೇ ಕಡೆಗೆ ಅದಿರುತ್ತೆ. ಇದನ್ನು ಪ್ಯಾನ್ ಸ್ಟಿಕ್ ಅಂತೀವಿ, ನಂಬರ್ 26. ಅರ್ಥ ಆಯ್ತಾ? ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಇನ್ನು ಜಾಸ್ತಿ ನೆಕ್ಸ್ಟ್ ಮದುವೆ ಮನೆ ಥರ ಇರಲ್ಲ. ಸೊ ಯು ಹ್ಯಾವ್ ಟು ಅಪ್ಲೈ ಮೋರ್. ಅದು ಕಡಿಮೆ ಹಚ್ಚಿ ನಾನು ತುಂಬ ಕಡಿಮೆ ಯೂಸ್ ಮಾಡಿದೆ, ದಟ್ ಇಸ್ ನಾಟ್ ದ ಇಂಟೆನ್ಷನ್. ಯು ಹ್ಯಾವ್ ಟು ಯೂಸ್ ಇಟ್ ಮೋರ್. ಇದನ್ನು ಎಗೇನ್ ಪ್ಯಾನ್ ಕೇಕ್ ಅಂತ, ಇದು ನೋಡಿ ಕೇಕ್ ಥರ ಇದೆ, ಆದರೆ ತಿನ್ನೋದಲ್ಲ, ಮೇಕಪ್. ಸೊ ಇದನ್ನು ಯೂಸ್ ಮಾಡೋದು. ಇದಕ್ಕೆ ಯು ಆರ್ ಸಪೋಸ್ ಟು ಯೂಸ್ ದ ಸ್ಪಾಂಜ್, ಡಿಪ್ ಇಟ್ ಇನ್ ವಾಟರ್. ಇದನ್ನು ಹಿಂಗೆ ಡಿಪ್ ಇಟ್ ಇನ್ ವಾಟರ್ ಅಂದರೆ ನೀರು ಹಿಂಗೆ ಸೋರೋದನ್ನು ತಗೊಳ್ಳೋದಲ್ಲ, ಡಿಪ್ ಮಾಡಿದ್ಮೇಲೆ ಎಲ್ಲ ನೀವು ಅವತ್ತು ಹೇಳ್ಬಿಟ್ಟಿದ್ರಿ. ಅಯ್ಯೋ ನಾನು ಬೇಕಾದಷ್ಟು ಹೋಗ್ಬಿಟ್ಟಿದ್ದೀನಿ, ಸಾಕಾಯ್ತು. ಹೋಗಿ ಆಯಿತಾ? ಹಿಂಗೆ ಇದನ್ನು ಹಿಂಗೆ ಹಿಂಡ್ಕೊಂಡ್ಬಿಡಿ. ಸ್ವಲ್ಪ ಇರಬೇಕು, ವಾಟರ್ ಇರಬೇಕು, ಇಲ್ಲಾಂದರೆ ನೀಟಾಗಿ ಬರೋದು. ಇದನ್ನು ಹಿಂಗೆ ಅದಾದಮೇಲೆ ಹಿಂಗೆ ಇದನ್ನು ನೀಟಾಗಿ ಇದಕ್ಕೆ ಎಷ್ಟು ಜಾಸ್ತಿ ಸಿಗುತ್ತೋ ಇದ್ರೊಳಗಡೆ ಅಷ್ಟು ಹಿಂಗೆ ತೊಗೊಂಡು ಆಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡಿ. ಬಟ್ ಫಸ್ಟ್ ಇದನ್ನು ಹಚ್ಚಿರಿ. ಲೈಟಾಗಿ ಹಚ್ಚಿದ್ದೀನಿ, ಎಲ್ಲ ಹಚ್ಕೊಳ್ಳಿ ನೀವು. ಮತ್ತು ಎಲ್ಲ ಇರಬೇಕು. ಅಂದರೆ ಅದು ಸಾಕಷ್ಟು.
ಇಲ್ಲಾಂದರೆ ಇಲ್ಲೆಲ್ಲ ಒಂದು ಕಲರ್ ಇರುತ್ತೆ, ಇದೆಲ್ಲ ಒಂದು ಕಲರ್. ಯಾವಾಗ ಆಗ್ತದೆ ಅಂತ ಅನ್ಕೋಬೇಡಿ, ಅದು ಡ್ರೈ ಆಗುತ್ತೆ. 2 ನಿಮಿಷ ಹಚ್ಚಿದ ತಕ್ಷಣ ಅದೆಲ್ಲ ಡ್ರೈ ಆಗುತ್ತೆ. ನಾನು ಅದಕ್ಕೆ ಅವ್ರು ಯಾರೋ ಕೇಳಿದೆ, ಮ್ಯಾಮ್ 4:15 ಅಲ್ವಾ, ಇಷ್ಟೊತ್ತಾಯ್ತು 4:15 ಅಂದರೆ ಅವ್ರಿಗೆ ನಾವು ಅದಕ್ಕೆ ಕರ್ಕೊಂಡೋಗೋ ಟೈಮ್ ಇಲ್ಲ ಅಂದರೆ ಬೆಟರ್ ಅಂತ. ಚೆನ್ನಾಗಿ ಹಚ್ಕೋಬೇಕು ಆ ಥರ. ಸೊ ಹಚ್ಚಿ ಅಂದರೆ ಅದನ್ನು ಪ್ರೆಸ್ ಮಾಡ್ಕೊಂಡು ಇವತ್ತು